ಹಾಯ್ ಹಲೋ ಸ್ನೇಹಿತರೆ ವೀಕ್ಷಕರೇ ನಮಸ್ಕಾರ ಎಲ್ರಿಗೂ ಕೂಡ ಇವತ್ತು ವೀಕ್ಷಕರೇ ನಾನು ತಲೆಗೆ ಬಿಳಿ ಕೂದಲ ಸಮಸ್ಯೆ ಇರೋರಿಗೆ ನ್ಯಾಚುರಲ್ ಆಗಿ ಕೂಡ ನೀವು ಮೆಹಂದಿಗಳು ಬಳಸ್ತಾ ಇರ್ತೀರಾ ಹಾಗೆ ಕೆಮಿಕಲ್ ಮೆಹಂದಿ ಕೂಡ ಬಳಸೋರಿಗೆ ಕೂಡ ಯೂಸ್ಫುಲ್ ಆಗಲಿ ಅಂತ ಇವತ್ತಿನ ವಿಡಿಯೋ ತೊಗೊಂಡು ಬಂದಿದ್ದೀನಿ. ಇದೇನಪ್ಪ ಎಲೆ ಅಂತ ನೀವು ಯೋಚನೆ ಮಾಡ್ತಿರ್ತೀರ. ನಾನು ಇದು ನೆಲ್ಲಿಕಾಯಿ ಎಲೆ ನೋಡಿ, ನೆಲ್ಲಿಕಾಯಿ ಗಿಡದಲ್ಲಿ ಬೆಳೆದಿರೋಂಥ ಎಲೆ. ಈ ಎಲೆ ಸಣ್ಣ ನೆಲ್ಲಿಕಾಯಿ ಇರುತ್ತಲ್ವ ಅದು ಎಲೆ ತೊಗೊಂಡಿದ್ದೀನಿ. ಈ ಎಲೆ ಬಳಸ್ಕೊಂಡು ನಾವು ಕೂಡ ನಮ್ಮ ಬಿಳಿ ಕೂದಲು ಖಂಡಿತವಾಗಿ ನ್ಯಾಚುರಲ್ ಆಗಿ ಎಷ್ಟು ಈಸಿಯಾಗಿ ಕಪ್ಪು ಮಾಡ್ಕೋಬೋದು. ಹಾಗೆ ನೋಡಿ ಜಾಸ್ತಿ ದಿನಗಳ ಕಾಲ ಕೂಡ ನಮ್ಮ ಬಿಳಿ ಕೂದಲು ಆಗದೇ ರೀತಿ ಕೂಡ ನೋಡ್ಕೋಬೋದು. ಅದು ಯಾವ ಥರವಾಗಿ ಅಂತ ಹೇಳ್ಕೊಡ್ತೀನಿ ಬನ್ನಿ. ಇವಾಗ ನೋಡಿ ನಾನು ನೆಲ್ಲಿಕಾಯಿ ಗಿಡದಲ್ಲಿರುವಂಥದ್ದು ಎಲೆ ಕಡ್ಕೊಂಡು ತಂದಿದ್ದೀನಿ. ಒಂದೇ ಒಂದು ಎಲೆ ತೊಗೊಂಡ್ರೆ ಸಾಕು, ತುಂಬಾ ಹುಳಿ ಇರುತ್ತೆ ಎಲೆ ಕೂಡ. ನೆಲ್ಲಿಕಾಯಿ ಯಾವ ರೀತಿಯಾಗಿ ಹುಳಿ ಇರುತ್ತಲ್ವ, ಎಲೆ ತುಂಬಾ ಅಷ್ಟೇ ಶಕ್ತಿಶಾಲಿ ನೋಡಿ. ಇವಾಗ ಎಲೆ ಪೂರ್ತಿ ಚೂರು ಚೂರಾಗಿ ಮಾಡಿ ಹಾಕಬೇಕು ಒಂದು ಬೌಲಲ್ಲಿ. ಆಮೇಲೆ ಒಂದು ಲೋಟದಷ್ಟು ನೀರು ಕೂಡ ಹಾಕ್ತಾಯಿದ್ದೀನಿ ನೋಡಿ. ಒಂದು ಲೋಟದಷ್ಟು ನೀರು ಹಾಕಿದ್ದೀನಿ. ಇವಾಗ ನಾನು ಅದಕ್ಕೆ ಟೀ ಪುಡಿ ಕೂಡ ಹಾಕ್ಕೊಳ್ತೀನಿ. ಇವತ್ತು ಯಾವ ಮೆಹಂದಿ ಕಲಿಸ್ತಾ ಇದ್ದೀನಿ, ಯಾವ ರೀತಿಯಾಗಿ ನಾವು ಮೆಹಂದಿ ಕಲಿಸ್ಕೊಂಡು ಯೂಸ್ಫುಲ್ಲಾಗಿ ಮಾಡಿಕೊಂಡು ನಮ್ಮ ತಲೆಗೆ ಹಚ್ಕೋಬೋದು ಅಂತ ಹೇಳಿಕೊಡ್ತಾ ಇದ್ದೀನಿ ನೋಡಿ. ಇವಾಗ 1 ಸ್ಪೂನಷ್ಟು ಟೀ ಪುಡಿ ಹಾಕಿದ್ದೀನಲ್ವ. ಇವಾಗ ನಾವೇನು ಮಾಡಬೇಕಂದ್ರೆ ಸ್ನೇಹಿತರೆ, ಈ ಥರವಾಗಿ ಮೆಹಂದಿ ಕಲಿಸೋವಾಗ ನಾವು ಇದೆಲ್ಲ ಫಾಲೋ ಮಾಡ್ಕೊಂಡು ಹೋದರೆ ನಮಗೆ ಮೆಹಂದಿ ಹಚ್ಕೊಂಡಿರ್ತೀವಲ್ಲ, ತುಂಬಾ ದಿನಗಳ ಕಾಲ ನಮ್ಮ ತಲೆಗೆ ತುಂಬಾ ಚೆನ್ನಾಗಿ ಮೆಹಂದಿ ಕೂತ್ಕೊಳ್ಳುತ್ತೆ. ಹಾಗೆ ನ್ಯಾಚುರಲಾಗಿ ಕೂಡ ಇದು ಕೂಡ ಸ್ವಲ್ಪ ಬಣ್ಣ ಕೊಡುವಂಥದ್ದು. ಅದಕ್ಕೋಸ್ಕರ ನಾವು ಈ ಥರವಾಗಿ ಕೂಡ ಯೂಸ್ ಮಾಡ್ಕೋಬೋದು. ಇವಾಗ ನಾನು ಇದರಲ್ಲಿ ಎಲ್ಲ ಕೂಡ ಹಾಕಿದ್ದೇನಾಯಿತು. ಇವಾಗ ಇದಕ್ಕೆ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಈರುಳ್ಳಿ ಸಪ್ಪೆ ಇರುತ್ತಲ್ವ ಅದು ಕೂಡ ಹಾಕಬೇಕು. ಯಾಕಪ್ಪ ಅಂದರೆ ನಮಗೆ ಈರುಳ್ಳಿ ಸಪ್ಪೆ ಹಾಕೋದ್ರಿಂದ ಕೂದಲು ಬೆಳವಣಿಗೆ ಚೆನ್ನಾಗಾಗುತ್ತೆ. ಹಾಗೆ ಕೂದಲು ಕೂಡ ನ್ಯಾಚುರಲಾಗಿ ಹೊಸದಾಗಿ ಕೂಡ ಮೆಹಂದಿ ಹಚ್ಕೊಳ್ಳೋದ್ರಿಂದ ಹೊಸದಾಗಿ ಕೂಡ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈರುಳ್ಳಿಯಿಂದ ತುಂಬಾ ಯೂಸ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ಈರುಳ್ಳಿ ಸಪ್ಪೆ ಹಾಕಿ ಖಂಡಿತವಾಗಿ. ಇವಾಗ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಇಟ್ಕೊಂಡು ನಾನು ಇವಾಗ ಕುದಿಸ್ತಾ ಇದ್ದೀನಿ ನೋಡಿ. ನಾವು ಈ ರೀತಿ ಕುದಿಸ್ತಾ ಹೋದರೆ ನಮಗೆ ನೋಡ್ತಾ ಇರ್ಬೋದು, ನೆಲ್ಲಿಕಾಯಿ ಎಲೆದಲ್ಲಿರುವಂಥ ಹುಳಿ ಅಂಶ ಎಲ್ಲ ಕೂಡ ನ್ಯಾಚುರಲಾಗಿ ಈ ನೀರಿಗೆ ಇಳಿದು ಬಿಡುತ್ತೆ. ಆವಾಗ ನಾವು ಟೀ ಪುಡಿ ಮತ್ತು ಇದರಲ್ಲಿ ಹಾಕಿರುವಂಥ ಈರುಳ್ಳಿ ಸಪ್ಪೆ ಇವೆಲ್ಲನೂ ಕೂಡ ಚೆನ್ನಾಗಿ ನೀರಲ್ಲಿ ಇಳಿದ ಮೇಲೆ ಒಂಥರ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನೋಡಿ ಈ ನೀರನ್ನು ಹಾಗೇ ಸ್ಪ್ರೇ ಬಾಟ್ಲಲ್ಲಿ ಹಾಕಿ ಕೂಡ ಸ್ಪ್ರೇ ಮಾಡಿಕೊಂಡು ತಲೆಗೆ 1 ವಾರ 2 ವಾರ ಬಿಟ್ಟು ಹಚ್ಕೊಳ್ತಾ ಬಂದರೆ ಸಾಕು, ನಮಗೂ ಕೂಡ ತುಂಬಾ ಚೆನ್ನಾಗಿ ಕೂದಲು ಬೆಳವಣಿಗೆ ಆಗುತ್ತೆ. ಹಾಗೆ ಕಪ್ಪು ಕೂದಲು ಕೂಡ ಬೆಳವಣಿಗೆ ಆಗುತ್ತೆ. ಆ ಥರವಾಗಿ ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲ ಅಂದರೆ ಮತ್ತೇನು ಮಾಡಬೇಕಂತ ಹೇಳ್ತೀನಿ ನೋಡಿ. ನಾವು ಇವಾಗ ಮೆಹಂದಿ ಕಲಿಸ್ತಾ ಇದ್ದೀವಿ. ಇವತ್ತಿನ ಮೆಹಂದಿ ಯಾವುದಪ್ಪ ಅಂತ ಹೇಳ್ತೀನಿ ನೋಡಿ. ಲಾಸ್ಟ್ವರೆಗೂ ಕೂಡ ವಿಡಿಯೋ ಎಂಡ್ವರೆಗೂ ನೋಡಿಕೊಂಡು ಹೋಗಿ. ಯಾರೆಲ್ಲ ಹೊಸದಾಗಿರೋರು ಖಂಡಿತವಾಗಿ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟವರು ವಿಡಿಯೋ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನೋಡಿ ಚೆನ್ನಾಗಿ ಕುದೀತಾ ಇರುವಂಥದ್ದು ಕುದ್ದು 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 ಏನಾಗುತ್ತೆ ಅಂದರೆ ರಸ ಚೆನ್ನಾಗಿ ನೀರಲ್ಲಿ ಬಿಡ್ತಾ ಹೋಗುತ್ತೆ. ನೀವು ಬೇಕಾದರೆ ಪೇಸ್ಟ್ ಥರ ಮಾಡಿಕೊಂಡು ಕೂಡ ನೀರಲ್ಲಿ ಹಾಕಿ ಕುದಿಸ್ಕೋಬೋದು. ಆ ರೀತಿ ಕೂಡ ಫಾಲೋ ಮಾಡಿ ನಡೆಯುತ್ತೆ ನೋಡಿ. ಆಲ್ರೆಡಿ ಟೀ ಪುಡಿ ಇಲ್ವಾ, ಟೀ ಪುಡಿಯಿಂದ ನ್ಯಾಚುರಲಾಗಿ ಕಲರ್ ಜಾಸ್ತಿನೇ ಬರುತ್ತೆ. ಇವಾಗ ಇದು ಕುದ್ದು ರೆಡಿ ಆಯಿತು. ಒಂದು 10 ನಿಮಿಷ ಕುದಿಸ್ಕೊಂಡಿದ್ದೀನಿ ಚೆನ್ನಾಗಿ. ಇವಾಗ ಇದು ಸೋದಿಸ್ಕೊಂಡು ತೊಗೊಂಡ್ಬಿಡಿ. ಟೀ ಯಾವ ರೀತಿ ಸೋದಿಸ್ತೀವಲ್ವ ಇದು ಕೂಡ ಅದೇ ಥರವಾಗಿ ಸೋದಿಸ್ಕೊಂಡ್ಬಿಡಿ. ನಾನು ಇವಾಗ ಸೋದಿಸ್ತಾ ಇದ್ದೀನಿ ಬಟ್ಲಲ್ಲಿ. ಇವಾಗ ಇದು ನೀರು ರೆಡಿ ಆಯಿತು. ಈ ನೀರಿಗೆ ನಾನು ಯಾವ ಮೆಹಂದಿ ಮಿಕ್ಸ್ ಮಾಡ್ತೀನಿ ಅಂದರೆ ಸ್ನೇಹಿತರೆ, ನಿಶಾ ಮೆಹಂದಿ ನೋಡಿ. ಇವಾಗ ನಾವು ನಿಶಾ ಮೆಹಂದಿ ಕೂಡ ಜಾಸ್ತಿ ಜನರು ಯೂಸ್ ಮಾಡ್ತಾರೆ, ಒಬ್ಬರು ಯೂಸ್ ಮಾಡದೇ ಇರೋರು ಅವರಿಗಾಗಿ ಹೀನಾ ಮೆಹಂದಿ ತುಂಬಾ ಒಳ್ಳೆಯದು. ಅದು ಕೂಡ ಹೀನಾ ಮೆಹಂದಿ ಇದರಲ್ಲಿ ಕಲಸಿ ನೀವು ರಾತ್ರಿ ಪೂರ್ತಿ ಬಿಟ್ಕೊಂಡು ಕೂಡ ಹಚ್ಕೊಂಡು ನೋಡಿ. ಇಲ್ಲ ಹಾಗೆ ಕಲಸಿ ಒಂದು 1/2 ಅವರ್ 1 ಅವರ್ ಬಿಟ್ಟು ನೀವು ಕಲಿಸ್ಕೊಂಡು ಹಚ್ಕೋಬೋದು. ಹೀನಾ ಮೆಹಂದಿ ಕೂಡ ಖಂಡಿತವಾಗಿ ತುಂಬಾ ಚೆನ್ನಾಗಿ ನ್ಯಾಚುರಲಾಗಿ ಬಣ್ಣ ಕೊಡುವಂಥದ್ದು. ಇವಾಗ ಸ್ನೇಹಿತರೆ ಜಾಸ್ತಿನೇ ಕೆಮಿಕಲ್ಗಳ ಮೆಹಂದಿ ಯೂಸ್ ಮಾಡೋರಿಗೆ ನಾವು ಈ ಥರ ಹೀನಾ ಮೆಹಂದಿ ಹಚ್ಚಿದ್ರೆ ಅವರಿಗೆ ಇಷ್ಟ ಆಗಲ್ಲ. ಆವಾಗ ನಾವು ಈ ಥರವಾಗಿ ಕೆಮಿಕಲ್ ಮೆಹಂದಿಗಳು ಯೂಸ್ ಮಾಡ್ತಾ ಇರುವಾಗ ಅದರಲ್ಲಿ ಸ್ವಲ್ಪ ಈ ರೀತಿ ಡಿಫ್ರೆಂಟಾಗಿ ನ್ಯಾಚುರಲಾಗಿ ಬಣ್ಣ ಕೊಡುವಂಥದ್ದು ಹಾಕಿಬಿಟ್ರೆ ಅದು ತುಂಬಾ ಒಳ್ಳೆಯದು. ಹಾಗೆ ಜಾಸ್ತಿ ದಿನಗಳ ಕಾಲ ಕೂಡ ನಮ್ಮ ತಲೆಯಲ್ಲಿ ಮೆಹಂದಿ ಕೂತ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾನು ಈ ಥರವಾಗಿ ಯೂಸ್ ಮಾಡ್ತಾ ಇರ್ತೀನಿ. ಇವತ್ತಿನ ಮೆಹಂದಿ ಹಚ್ಚೋದಕ್ಕೆ ನೋಡಿ ಈ ಥರವಾಗಿ ಮೆಹಂದಿ ತೊಗೊಂಡು ನಾವು ಈ ನೀರಲ್ಲಿ ಕಲಿಸ್ಕೋಬೇಕಾಗತ್ತೆ ನೋಡಿ. ಒಮ್ಮೆಗೆ ಅಷ್ಟೆಲ್ಲ ನೀರು ಹಾಕೋದಕ್ಕೆ ಹೋಗಬೇಡಿ. ಸ್ವಲ್ಪ ಸ್ವಲ್ಪನೇ ಹದವಾಗಿ ಕಲಿಸ್ತಾ ನಾನು ಇವಾಗ ನೀರು ಹಾಕ್ತಾ ಹೋಗ್ತೀನಿ. ನೀವು ಇದು ಏನಾದರೂ ಮೆಹಂದಿ ಕಬ್ಬಿಣದ ಬಾಣಲೆಯಲ್ಲಿ ಕಲಸಿಟ್ರೆ ತುಂಬಾ ಒಳ್ಳೆಯದು. ಯಾಕಂದರೆ ಅದರಲ್ಲಿ ಮತ್ತೆ ಸ್ವಲ್ಪ ಚೆನ್ನಾಗಿ ಕಲರ್ ಬರುಬಿಡುತ್ತೆ. ಅದಕ್ಕೋಸ್ಕರ ಆ ಥರವಾಗಿ ಕೂಡ ಕಲಿಸ್ಕೋಬೋದು.
ಸ್ವಲ್ಪ ಕೂಡ ಗಂಟು ಗಂಟು ಥರ ಇರಬಾರ್ದು ಮೆಹಂದಿ. ಈ ಥರ ಗಂಟು ಗಂಟು ಥರ ಇದ್ದರೆ ಮೆಹಂದಿ ತಲೆಗೆ ಚೆನ್ನಾಗಿ ಅಂಟ್ಕೊಳ್ಳಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ಕಲಿಸ್ಕೊಂಡು ಬಿಡ್ತೀನಿ ನೋಡಿ. ಇದು ನೋಡಿ ಮೆಹಂದಿ ಕಲಿಸ್ಕೊಂಡು ಒಂದು ಹಾಫ್ ಆನ್ ಅವರ್ ಬಿಟ್ಟು ನೀವು ಹಚ್ಕೋಬೋದು. ಒಂದಿಲ್ಲ 10 ನಿಮಿಷ ಮಾತ್ರ ರೆಸ್ಟ್ ಮಾಡೋದಕ್ಕೆ ಬಿಡಲೇಬೇಕು. ಯಾಕಂದರೆ ಎಷ್ಟು ಚೆನ್ನಾಗಿ ರೆಸ್ಟ್ ಮಾಡೋದಕ್ಕೆ ಬಿಡ್ತೀವಿ ಆವಾಗಲೇ ಮೆಹಂದಿ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ನೀವು ತಲೆಗೆ ಹಚ್ಕೊಂಡು 1 ಗಂಟೆ 2 ಗಂಟೆಗಳ ಕಾಲ ಬಿಟ್ಕೊಂಡು ವಾಶ್ ಮಾಡಿಬಿಡಿ. ಮತ್ತು ಶಾಂಪು ಜಾಸ್ತಿ ಯೂಸ್ ಮಾಡೋದಕ್ಕೆ ಹೋಗಬಾರ್ದು. ಶಾಂಪು ಯೂಸ್ ಮಾಡೋದ್ರಿಂದ ನಮ್ಮ ಮೆಹಂದಿ ತಲೆಯಿಂದ ಹೊಂಟೋಗುತ್ತೆ. ಅದಕ್ಕೋಸ್ಕರ ಶಾಂಪು ಬಳಸೋದು ಕಡಿಮೆ ಮಾಡಿ. ಈ ಥರ ಶಾಂಪು ಬಳಸೋದು ಕಡಿಮೆ ಮಾಡಿಬಿಟ್ರೆ ವರ್ಷಕ್ಕೆ 1 ಸರ್ತಿ ಕೂಡ ನೀವು ಈ ರೀತಿ ಮೆಹಂದಿ ಹಚ್ಚಿದ್ರೆ ಸಾಕಾಗ್ಬಿಡುತ್ತೆ. ಅಷ್ಟು ಚೆನ್ನಾಗಿ ಮೆಹಂದಿ ನಮ್ಮ ತಲೆಯಲ್ಲಿ ಕೂತ್ಕೊಳ್ತಾ ಹೋಗುತ್ತೆ. ಹಾಗಾಗಿ ಸ್ನೇಹಿತರೆ, ಇವತ್ತಿನ ಮೆಹಂದಿ ಕಲಿಸ್ತಾ ಇರುವಂಥ ವಿಡಿಯೋ ಪೂರ್ತಿಯಾಗಿ ನೋಡಿದವ್ರೆಲ್ಲರಿಗೂ ಕೂಡ ಅರ್ಥ ಆದರೆ ನೀವು ಕೂಡ ಟ್ರೈ ಮಾಡಿ ನೋಡ್ಬೋದು. ಇವಾಗ ಮೆಹಂದಿ ಕಲಸಿ ಒಂದು 10 ನಿಮಿಷ ಬಿಟ್ಟೆ. 10 ನಿಮಿಷ ಬಿಟ್ಟಾದ್ಮೇಲೆ ನನ್ನ ತಲೆಗೆ ಮೆಹಂದಿ ಅಪ್ಲೈ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ನೋಡಿ ಅವ್ರು ಜಾಸ್ತಿ ಅಮ್ಮಂದಿರು ಕೆಮಿಕಲ್ ಇರುವಂಥ ಮೆಹಂದಿಗಳು ಬಳಸ್ತಾ ಬಂದಿರ್ತಾರೆ. ಅವರಿಗೆ ನಾವು ಈ ಥರ ನ್ಯಾಚುರಲಾಗಿ ಬಣ್ಣ ಕೊಡುವಂಥ ಮೆಹಂದಿ ಹಚ್ಚಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಆವಾಗ ನಾವು ಈ ಥರ ಕೆಮಿಕಲ್ ಮೆಹಂದಿಗೆ ಈ ಥರವಾಗಿ ಡಿಫ್ರೆಂಟಾಗಿ ಕಲಸಿ ಅವರಿಗೂ ಕೂಡ ಹಚ್ಚಿದರೆ ಜಾಸ್ತಿ ದಿನಗಳ ಕಾಲ ಉಳಿಯುತ್ತೆ. ಹಾಗೆ ಜಾಸ್ತಿ ಕೂಡ ಬಳಸೋದಕ್ಕೆ ಯೂಸ್ ಮಾಡೋದಕ್ಕೆ ಒಳ್ಳೆಯದು. ಹಾಗಾಗಿ ನಾನು ಈ ಥರವಾಗಿ ಮೆಹಂದಿ ಕಲಸಿ ಯೂಸ್ ಮಾಡ್ತಾ ಇರ್ತೀನಿ. ಇಷ್ಟ ಆದರೆ ಟ್ರೈ ಮಾಡಿ. ಈ ವಿಡಿಯೋ ಖಂಡಿತವಾಗಿ ಯಾರೆಲ್ಲ ನೋಡಿದರೆ ಅವರಿಗೆಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆದೆ ಅಂತ ನಾನು ಅಂದ್ಕೊಳ್ತೀನಿ. ಹಾಗೆ ಮುಂದೆ ಬರೋ ವಿಡಿಯೋಗೂ ಕೂಡ ಸಪೋರ್ಟ್ ಮಾಡ್ತಾ ಇರಿ. ನೋಡಿ ಚೆನ್ನಾಗಿ ಬ್ರಷಿನಿಂದ ಮೆಹಂದಿ ಎಲ್ಲ ಕಡೆ ಅಪ್ಲೈ ಮಾಡೋ ರೀತಿ ಹಚ್ಕೊಂಡು 1-2 ಗಂಟೆಗಳ ಕಾಲ ಬಿಟ್ಕೊಂಡು ವಾಶ್ ಮಾಡೋದಕ್ಕೆ ಹೇಳ್ತೀನಿ. ಹಾಗಿದ್ರೆ ಸ್ನೇಹಿತರೆ, ವೀಕ್ಷಕರೇ, ಇವತ್ತಿನ ವಿಡಿಯೋ ನಿಮಗೂ ಕೂಡ ಯೂಸ್ಫುಲ್ ಅನಿಸಿದ್ರೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದೇ ಹೋಗಬೇಡಿ ಸ್ನೇಹಿತರೆ. ಹಾಗಿದ್ರೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದ ಸ್ನೇಹಿತರೆ. ಬಾಯ್ ಬಾಯ್.